ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಶ್ರೀ ಅಂತ. ನಾನು ಡೆಂಟಿಸ್ಟ್. ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಬ್ರಷಿಂಗ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋ ಅಲ್ಲಿ ಯಾವ ಬ್ರಷ್ ಯೂಸ್ ಮಾಡಬೇಕು, ಯಾವ ಪೇಸ್ಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಯೂಶ್ವಲಿ ನೀವು ಬ್ರಷ್ ತೊಗೊಳ್ಳುವಾಗ ಅದ್ರ ಮೇಲೆ ಲೇಬಲ್ ಇರುತ್ತೆ, ಸಾಫ್ಟ್, ಎಕ್ಸ್ಟ್ರಾ ಸಾಫ್ಟ್, ಮೀಡಿಯಮ್, ಹಾರ್ಡ್ ಅಂತ. ಸಾಫ್ಟ್ ಬ್ರಷ್ನ ಯೂಸ್ ಮಾಡಿ ಅಥವಾ ಎಕ್ಸ್ಟ್ರಾ ಸಾಫ್ಟ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಬ್ರಿಸ್ಟಲ್ಸ್ ಅನ್ನೋವು ಸ್ಮೂತ್ ಆಗಿರುತ್ತೆ. ಇದರಿಂದ ನಿಮ್ಮ ಗಮ್ಸ್ ಆಗಲಿ ಅಥವಾ ನಿಮ್ಮ ಹಲ್ಲಾಗಲಿ ಜಾಸ್ತಿ ಹರ್ಟ್ ಆಗಲ್ಲ. ಫೋರ್ಸ್ ಹಾಕಿ ನೀವು ಈ ಥರ ತಿಕ್ತಾ ಇರ್ತೀರ, ಇದರಿಂದ ನಿಮ್ಮ ಹಲ್ಲು ಅನ್ನೋದು ಬೇಗ ಸೌದೋಗ್ಬಿಡುತ್ತೆ. ಸೌದೋಗಿ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮಗೆ ಮೇನ್ ಬ್ರಷಿಂಗ್ ಮೆಥಡ್ ಇಂಪಾರ್ಟೆಂಟ್ ಆ್ಯಂಡ್ ಈ ಬ್ರಷ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪೇಸ್ಟ್ ಅನ್ನೋದು ವೈಟ್ ಕಲರ್ ಪೇಸ್ಟ್ನ ಯೂಸ್ ಮಾಡಿ. ವೈಟ್ ಕಲರ್ ಪೇಸ್ಟಲ್ಲಿ ಕ್ರಿಸ್ಟಲ್ ಸೈಜ್ ಅನ್ನೋದು ಚಿಕ್ಕದಾಗಿರುತ್ತೆ. ಅದೇ ಕಲರ್ಡ್ ಪೇಸ್ಟ್ ಅಂದರೆ ಬ್ಲೂ ಆಗಲಿ, ರೆಡ್ ಆಗಲಿ ಅಥವಾ ಜೆಲ್ಲಿ ಪೇಸ್ಟ್ ಏನಿರುತ್ತೆ ಇದರಲ್ಲಿ ಕ್ರಿಸ್ಟಲ್ ಸೈಜ್ ಜಾಸ್ತಿ ಇರುತ್ತೆ, ಅಂದರೆ ಮಾಲಿಕ್ಯುಲರ್ ಸೈಜ್ ಜಾಸ್ತಿ ಇದ್ದಾಗ ನಿಮ್ಮ ಹಲ್ಲಿನ ಮೇಲೆ ಫೋರ್ಸ್ ಜಾಸ್ತಿ ಆಗಿ ಬೇಗ ಸೌದೋಗ್ಬಿಡುತ್ತೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡುವಾಗ ವೈಟ್ ಕಲರ್ ಪೇಸ್ಟ್ನ ಯೂಸ್ ಮಾಡಿ. ಪೇಸ್ಟ್ ಜಾಸ್ತಿ ಹಚ್ಚಬಾರ್ದು. ಪೀನಟ್ ಸೈಜ್ ಅಂದರೆ ಶೇಂಗಾ ಬೀಜ ಇರುತ್ತಲ್ಲ ಅಷ್ಟೇ ಪೇಸ್ಟ್ನ ಅಪ್ಲೈ ಮಾಡಬೇಕು, ಅಥವಾ ಬಟಾಣಿ ಸೈಜ್ನು ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಇನ್ನೊಂದು ಡೆಂಟಲ್ ರಿಲೇಟೆಡ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.